ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಇದು ನನ್ನ ಲಾಂಗ್ ಬ್ಲಾಗಿದೆ. ಇವಾಗ ನಾವು ದೇವರಂತರ್ಗೆ ಹೋಗಿ ನಮ್ಮ ಮನೆ ಇನ್ನೂ 2 ಫ್ಲೋರ್ ಕಟ್ಟಿಸ್ತಾ ಇದ್ದೀವಿ. ಅದಕ್ಕೆ ಪೂಜೆ ಮಾಡಿಸ್ಕೊಟ್ಟು ಹೋಗ್ತಾ ಇದ್ದೀವಿ. ಇವನು ನಮ್ಮ ಅತ್ತೆ ಮಗ, ಪ್ರಣವ್ ಅಂತ ಅವನ ಹೆಸರು. ಮತ್ತು ಇವನು ಏನೇನು ಮಾಡ್ತಾನೋ ಅವನ್ನೆಲ್ಲ ಇಗ್ನೋರ್ ಮಾಡಿಬಿಡಿ, ಓಕೆನಾ? ಇಗ್ನೋರ್ ಮಾಡಿಬಿಡಿ ಅವ್ನು ಏನೇನು ಮಾಡ್ತಾನೋ ಅಂತ. ಇವಾಗ ನಾನು ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಲಿಪ್ಸಿಂಗ್ ಮಾಡ್ತಾಯಿದ್ದೀನಿ, ವಾಯ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಪ್ಪನ ಕಾರು ಮತ್ತು ಇದು ನಮ್ಮ ಬಾಬಾಯ್ ಕಾರು. ಇವಾಗ ಎಲ್ಲ ಹೋಗ್ತಾಯಿದ್ದೀವಿ. ಇವಾಗ ಫುಲ್ ಫ್ಯಾಮಿಲಿ. ಮತ್ತು ಇವು ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ ಯಾವಾಗ ನೋಡಿದ್ರು. ಇದು ನಮ್ಮ ಮಾಮ ವರುಣ್ ಮಾಮ ಅಂತ. ಮತ್ತು ನಮ್ಮಪ್ಪನೂ ಇಲ್ಲೇ ನಿಂತಿದ್ದಾರೆ. ಇವಾಗ ಚಪ್ಪಲಿ ಹಾಕೊಂಡು ಹೋಗೋದು, ಚಪ್ಪಲಿ ಶೂಸು. ಇವಾಗ ನಮ್ಮಮ್ಮ, ನಮ್ಮ ನಾನಿ, ನಮ್ಮತ್ತೆ, ನಮ್ಮ ನಾನಿ ಇವಾಗ ಅಂತಂದರೆ ನಮ್ಮ ಪಿನ್ನಿ, ನಮ್ಮ ಬಾಬಾಯಿ, ನಾನು ಇವಾಗೆಲ್ಲ ಕಾರಲ್ಲಿ ಕೂತಿದ್ದೀವಿ. ಇವಾಗ ನಮ್ಮ ಬಾಬಾಯಿ ಕಾರ್ ನಂದು ಈಚೆಗೆ ಬಂದುಬಿಟ್ಟು ಹೋಗೋದು. ಇವಾಗ ಎಲ್ಲ ರೆಡಿ ಆಗಿದೆ. ಮತ್ತು ಇವಾಗ ಬಿಟ್ವಿ. ಇನ್ನೇನು ಇವಾಗ ಸ್ಟಾರ್ಟ್ ಆಯಿತು ಜರ್ನಿ. ಇನ್ನು 2-3 ಅವರ್ಸ್ ಬೇಕು ಹೋಗೋಕ್ಕೆ ದೇವರಂದುರ್ಗಕ್ಕೆ. ಆಮೇಲೆ ಜರ್ನಿ ತೋರಿಸ್ತೀನಿ. ಮತ್ತು ಇವಾಗ ಗ್ಯಾಸು ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಇನ್ನು ಗೇರ್ ಎಲ್ಲ ಹಾಕ್ಸ್ಕೊಬೇಕು. ಇವಾಗ ಏರ್ ಹತ್ರ ಹಾಕ್ಕೊಂಡಿದ್ದೀವಿ, ಏರ್ ಹಾಕ್ಸ್ಕೊಳ್ತಾ ಇದ್ದೀವಿ. ಹಾಕ್ಸ್ಕೊಂಡು ಇವಾಗ ನಮ್ಮ ಅಮ್ಮಮ್ಮನ ಕರ್ಕೊಳ್ಬೇಕು. ಜಾಳಹಳ್ಳಿ ಕ್ರಾಸ್ ಹತ್ರ ಬಂದಿದ್ದೀವಿ, ಮೆಟ್ರೋ ಸ್ಟೇಷನ್ ಹತ್ರ. ಕರ್ಕೊಂಡು ನೆಕ್ಸ್ಟ್ ಹೋಗೋದೇ. ಇವಾಗ ಅಲ್ಲಿ ಸಿಗ್ನಲ್ ಹಿಂದೆ ರೋಡ್ ಮಧ್ಯದಲ್ಲಿದ್ದೀವಿ. ಜಾಳಹಳ್ಳಿ ಕ್ರಾಸು ಮೆಟ್ರೋ ಸ್ಟೇಷನು. ಇವಾಗ ಇಲ್ಲಿ ಮಧ್ಯ ರೋಡಲ್ಲೇ ಇದ್ದೀವಿ. ಅಲ್ಲಿಗೆ ಸಿಗ್ನಲ್ ಇದೆ ಅಂದರೆ ಇಲ್ಲಿ ಇನ್ನೂ ಒಂದು 200 ಮೀಟ್ರ್ ದೂರ ಇದ್ದೀವಿ, 200-300 ಮೀಟ್ರ್ ದೂರ ಇದ್ದೀವಿ. ಮತ್ತು ನಮ್ಮ ಮಾಮ ಹೊಟ್ಟೆ ಹಸಿತೈತೆ ಅಂತ ಸುಮ್ಮನೆ ತಲೆ ಬಗ್ಸ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಮತ್ತು ದವಾಗಿಂದ ಪೊಲೀಸವರೆಲ್ಲ ನೋಡಿತವ್ರೆ, ಆದರೆ ಅದೆಲ್ಲ ಹಾಕಿಲ್ಲ. ಫುಲ್ಲು ಹೊಟ್ಟೆ ಹಸಿತ ಅನಿಸುತ್ತೆ ನಮ್ಮ ಮಾಮಗೆ. ನಮ್ಮ ಅಪ್ಪ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಬರಬೇಕು. ಫೈನಲಿ ನಮ್ಮ ಅಮ್ಮಮ್ಮನೂ ಬಂದರು. ಬನಶಂಕರಿಯಿಂದ ಜಾಳಹಳ್ಳಿ ಕ್ರಾಸು ಬಂದರು. ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರ್ತೀರ ಅನ್ಸುತ್ತೆ ನಮ್ಮ ಅಮ್ಮಮ್ಮನ. ಮತ್ತು ಇವಾಗ ಟಿಫನ್ ತಿನ್ನೋಕ್ಕೆ ಏನಾದರೂ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ನಾನಿ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ, ಗಿಕ್ಸ್ ಎಲ್ಲ ಹಾಕ್ಕೊಂಡು. ಇವಾಗ ಇಲ್ಲಿ ಒಂದು ಡಾಬಾ ಥರ ಹೋಟ್ಲು ಬಂದಿದ್ದೀವಿ. ಇಲ್ಲೆಲ್ಲ ಜಾಸ್ತಿ ಟ್ರಕ್ಸ್ ಇದೆ, ಇಲ್ಲೆಲ್ಲ ಬಂದಿದ್ದೀವಿ. ಮತ್ತು ಇವಾಗ ಎಲ್ಲ ಊಟ ತಿಂದು ಎಲ್ಲ ಆಯಿತು. ಇನ್ನೊಂದು 30 ಮಿನಿಟ್ಸ್ ದೂರ ಇದ್ದೀವಿ. ದೇವರಂದುರ್ಗ ಬೆಟ್ಟ ಹತ್ತಾ ಇದ್ದೀವಿ ಆಲ್ರೆಡಿ. ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಜರ್ನಿ ಮೇಲ್ಗಡೆ ಬೆಟ್ಟ ಹತ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಜ್ಯೂಸ್ ಎಲ್ಲ ಕುಡಿತಾಯಿದ್ರು, ಬಾಯಾರಿಕೆ ಆಗ್ತಾಯಿದೆ ಫುಲ್ಲು. ಮೆಟ್ಲು ಬಿಸಿಲೈತಲ್ಲ ಇವತ್ತು, ನವಂಬರ್, ಫುಲ್ಲು ಬಿಸಿಲು. ಅದಕ್ಕೆ ಬಾಯಾರಿಕೆ ಎಲ್ಲ ಆಗ್ತೈತೆ. ಬಂದಿದ್ದೀವಿ. ಮತ್ತು 250 ಮೆಟ್ಲು ಹತ್ತಬೇಕು. 250 ಮೆಟ್ಲು ಹತ್ತಿರ 250 ಮೆಟ್ಲು ಕೆಳಗೆ ಇಳಬೇಕು. ಫುಲ್ಲು ಕೋಲ್ಡಾಗ ಜಾಸ್ತಿ ಇದಾಗ್ಬಿಟ್ಟೈತೆ. ಮತ್ತು ಇದು 45 ರುಪೀಸು, 50 ರುಪೀಸ್, 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇಲ್ಲಿ ತೊಗೊಂಬರೋಕ್ಕೆ ಅವೆಲ್ಲ ಮಾಡೋಕ್ಕೆ 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ನಮ್ಮ ಹತ್ರ ಸ್ಕ್ಯಾಮ್ ಆಗೋಯ್ತು. ಒಂದು ಚಿಪ್ಸು ತೊಗೊಂಡ್ವಿ. ಚಿಪ್ಸು 25 ರುಪೀಸ್, 30 ರುಪೀಸ್. ಅದು 25 ರುಪೀಸ್. ಅದು 20 ರುಪೀಸ್ ಚಿಪ್ಸ್ನ 25 ಮಾಡ್ತವ್ರೆ. 5 ರೂಪಾಯಿ ಜಾಸ್ತಿ. ಆಮೇಲೆ ಏನಕ್ಕೆ ಅಂತ ಕೇಳಿದ್ರೆ 5 ರೂಪಾಯಿ ಕೋಲ್ಡ್ ಮಾಡೋಕ್ಕೆ ತೊಗೊಂಬರೋಕ್ಕೆ. ಇವಾಗ ಆಲ್ರೆಡಿ ದೇವರಂದುರ್ಗ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಬಂದು ಇವಾಗ ದರ್ಶನ ಮಾಡಬೇಕು. ಮೇಲ್ಗಡೆ ಎಲ್ಲ ಕೆಳಗಡೆ ಬಂದಿದ್ದೀವಿ, ದರ್ಶನ ಮಾಡ್ತಾಯಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಒಳಗಡೆ ಇದೆಲ್ಲ ಆಮೇಲೆ ದರ್ಶನ ಮುಗಿಸ್ಕೊಂಡು ಗಾಡಿ ಪೂಜೆ ಎಲ್ಲ ಮಾಡಿಸ್ಬೇಕು. ನಮ್ಮ ಇಬ್ಬರು ಕಾರ್ಗೂ ಗಾಡಿ ಪೂಜೆ ಮಾಡಿಸ್ಬೇಕು. ಇವಾಗ ಒಳಗಡೆ ಹೋಗಿದ್ವಿ. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಈಚೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀವಲ್ಲ, 2 ಕಡೆ ದೇವ್ರು ಇದೆಯಲ್ಲ. ಇವಾಗ ದೇವರು ಮೆಡ್ಕಣೆ ಇಟ್ಕೊಂಡು ಬರ್ತೈತೆ, ನಮ್ಮ ಮೇಲೆ ಹೋಗುತ್ತೆ. ಇವಾಗ ಒಂದು ಶಾರ್ಟ್ಸ್ ತೆಗ್ದಿದ್ವಿ ನೋಡಿ, ವೀಡಿಯೋಸ್ಗಳು. ಆಮೇಲೆ ಎಷ್ಟೊಂದು ಜನ ವೀಡಿಯೋ ತೆಗಿತಾ ನಾವು. ಆಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಹೋಗೋದು ಇನ್ನೂ ಎಷ್ಟೊಂದು ಟೈಮ್ ಇದೆ. ಇವಾಗ ಏನು ಫುಲ್ಲು ಜರ್ನಿ ತೋರಿಸ್ತೀನಿ. ಇವಾಗ ನಮ್ಮ ಮೇಲೆ ದೇವರು ಹತ್ಕೊಂಡು ಹೋಗುತ್ತೆ. ಅದೇ ನಾನು ಕೆಳಗಡೆ ಕೂತಿದ್ದೀನಿ, ಅದು ದೇವರು ಮೇಲ್ಗಡೆಯಿಂದ ಹೋಗುತ್ತೆ. ಇವಾಗ ಹೋಗ್ತಾ ಇದ್ದೀವಿ. ದೇವ್ರು ಹೋಗ್ತಿದ್ದೆ ನಮ್ಮ ಮೇಲೆಯಿಂದ. ಆಮೇಲೆ ಎಲ್ಲ ಕಾಲೆಲ್ಲ ತುಳ್ಗಾಕ್ತಾರೆ ಅವರೆಲ್ಲ. ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ದೇವ್ರಂದರೆ ಹೀಗೆ. ಇವಾಗ ಇವರಿಬ್ಬರು ಹತ್ತವ್ರೆ. ಇಲ್ಲಿ ನಾವು ಟೆಸ್ಟ್ ಅಂತ ಮಾಡ್ತವ್ರೆ. ಇಲ್ಲಿ ಮಾಡಿಸಿ ಹಂಗೆ ಇವರೆಲ್ಲ ಹತ್ತಿ ಹಿಂದೆಗಡೆ ಅವನೆಲ್ಲ ಅವನ ಪಪ್ಪು ಅಂತ ಪ್ರಣವ್ ಹೇಳಿದ್ನಲ್ಲ ಫಸ್ಟೇ. ಫುಲ್ಲು ಭಯ ಅವನಿಗೆ ಜಾಸ್ತಿ. ಏನು ದೆವ್ವ ಅಂದ್ರೂ ಭಯ. ಆಮೇಲೆ ಭುವನ ನನ್ನ ತಮ್ಮ. ಇವಾಗ ಊಟ ಗೀಟ ತಿನ್ನೋಕ್ಕೆ ಪ್ರಸಾದ ಕೊಡ್ತಾರಲ್ಲ, ಅನ್ನ ಸಾಂಬಾರು ಅದೆಲ್ಲ ತಿನ್ನೋಕೆ ಬಂದಿದ್ದೀವಿ. ಮತ್ತು ನಾಚಿಕೆ ಫುಲ್ಲು.
ಕ್ಯಾಮ್ರಾ ಮುಂದಗಡೆ ಬರೋಕ್ಕೇನೆ. ಆಮೇಲೆ ಇವಾಗ ಪ್ರಸಾದ ತಿಂದ್ಬಿಟ್ಟು ನೆಕ್ಸ್ಟು ಘಾಟಿ ದೇವಸ್ಥಾನ ಘಾಟಿ ಹತ್ರ ಹೋಗಬೇಕು. ಘಾಟಿ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೋಬೇಕು. ಇವಾಗ ತಿನ್ನಬೇಕು. ಆಮೇಲೆ ಇಲ್ಲೆಲ್ಲ ಇವಾಗ ಘಾಟಿ ಸ್ವಾಮಿ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿ ಜಾಸ್ತಿ ಕೋತಿಗಳು. ಇವಾಗ ಇನ್ನೂ ದೇವಸ್ಥಾನ ಕಟ್ತವ್ರೆ. ಆಮೇಲೆ ಆವಾಗ ಆಲ್ರೆಡಿ ದರ್ಶನ ಎಲ್ಲ ಮುಗಿಸೋಗಿದೆ. ಎಲ್ಲ ಕೂತಿದ್ದೀವಿ ಇಲ್ಲಿ. ಮತ್ತು ಅಲ್ಲೆಲ್ಲ ಜಾಸ್ತಿ ಕೋತಿಗಳು ಅಲ್ಲೆಲ್ಲ ಬಂದು ಕೂತ್ಕೊಳ್ತವೆ. ತಿರ್ಗಾ ನಮ್ಮಪ್ಪನೂ ಅಲ್ಲೇ ಬಂದವ್ರೆ. ಹೂವು ಎತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಕೋತಿಗಳು ಜಾಸ್ತಿ ಇಲ್ಲಿ. ಆಮೇಲೆ ಬ್ಯಾರಿಗೇಟು ಅದೆಲ್ಲ ಮಣ್ಣು ಗಿಣ್ಣು ಎಲ್ಲ ಹೊಸ್ದಾಗಿ ಕಟ್ತವ್ರು ಇವಾಗ. ಫೈನಲಿ ಮನೆ ಬರ್ತಾ ಇದ್ದೀವಿ. ಇನ್ನೇನು ಒಂದು 30 ಮಿನಿಟ್ಸ್ 45 ಮಿನಿಟ್ಸು ಅಂದ್ರಳ್ಳಿಯಿಂದ ದೇವರಾಯನದುರ್ಗದಿಂದ ನಾನು ಬರ್ತಾ ಇದ್ದ ಬ್ಲಾಗ್ ಮಾಡಿಲ್ಲ. ಇನ್ನೇನು ಇದು ಶಿವನ ದೇವಸ್ಥಾನ ನಮ್ಮ ಸ್ಕೂಲ್ ಹತ್ರನೇ ಇರೋದು, ನಮ್ಮ ಮನೆ ಹತ್ರನೇ. ಇನ್ನೇನು ಬಂದ್ವಿ. ಹೆಂಗೆ ಇವಾಗ ಮನೆಗೆ ಹೋಗೋದು. ಇವಾಗ ಆಲ್ರೆಡಿ 10 ಗಂಟೆ ಆಗಿರ್ಬೋದು. 10 ಗಂಟೆ. ಇದು ನಮ್ಮ ಸ್ಕೂಲ್ ರೋಡು. ಇನ್ನು ಚೆನ್ನಾಗಿದ್ರೆ ಲೈಕ್